Hello everyone, welcome to Navras Maths Tutorials. ಈಗ ಹೊಸ ಚಾಪ್ಟರ್ 12 ಫ್ಯಾಕ್ಟರೈಸೇಷನ್. ಓಕೆ, ಈಗ ಅದರ ಇಂಟ್ರಡಕ್ಷನ್ ನೋಡೋಣ. ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಕ್ ಮುಂಚೆ ಈಗ ನೋಡಿ, ಫ್ಯಾಕ್ಟರ್ಸ್ ಅಂತಂದ್ರೆ ಏನು, ಓಕೆ ಅದನ್ನ ತಿಳ್ಕೊಳ್ಳೋಣ. ಓಕೆ, ಈಗ ನ್ಯಾಚುರಲ್ ನಂಬರ್ಸ್ ಅಂದ್ರೆ ನಮ್ಗೆ ಏನ್ ಗೊತ್ತು, 1 ಇಂದ ಸ್ಟಾರ್ಟ್ ಆದ್ರೆ ಎಲ್ಲ ನ್ಯಾಚುರಲ್ ನಂಬರ್ಸ್. ಓಕೆ, ಇದನ್ನ ನ್ಯಾಚುರಲ್ ನಂಬರ್ಸ್ ಅಂತೀವಿ. ಫ್ಯಾಕ್ಟರ್ಸ್ ಅಂತಂದ್ರೆ, ಈಗ ಸಪೋಸ್ ನಾವು ಒಂದ್ ನಂಬರ್ ತಗೊಂಡ್ವಿ 8 ಅಂತ ಇಟ್ಕೊಳ್ಳಿ. 8 ಫ್ಯಾಕ್ಟರ್ಸ್ ಏನು, ಯಾವ ಟೇಬಲ್ ಅಲ್ಲಿ ಬರುತ್ತೆ? 8 1 ಬರುತ್ತೆ, 8 1. ಓಕೆ, 8 1 ಬಂದಾಗ 1 into 8 ಕೂಡ ಬರುತ್ತೆ ಅಲ್ವಾ. ಇನ್ನೊಂದು 2 4 ಬರುತ್ತೆ, 2 4 ಬಂದಾಗ 4 into 2 ಕೂಡ ಬರುತ್ತೆ, 4 ಟೇಬಲ್ಸ್ ಅಲ್ಲಿ ಕೂಡ ಬರುತ್ತೆ. ಇನ್ಯಾವ ಟೇಬಲ್ಸ್ ಅಲ್ಲಿ ಬರುತ್ತೆ? 8 ಇಲ್ಲ, ಇಷ್ಟು. ಸೊ ಯಾವ 8 ಫ್ಯಾಕ್ಟರ್ಸ್ ಯಾವ್ಯಾವು? 1 ಅನ್ಬೋದು, 2 4 8. ಓಕೆ, ದೀಸ್ ಆರ್ ಆಲ್ ಫ್ಯಾಕ್ಟರ್ಸ್ ಆಫ್ 8 ಅಂತ ಹೇಳ್ಬೋದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇನ್ನೊಂದು ಎಕ್ಸಾಂಪಲ್ ಮಾಡೋಣ. ಈಗ 30 ಅಂತ ಇಟ್ಕೊಳ್ಳಿ, 30. ಓಕೆ, 30ನ ಡಿವೈಡ್ ಮಾಡಿದಾಗ ನೋಡಿ, 1 30 is 30. ಓಕೆ, ಸೊ 2 ಟೇಬಲ್ಸ್ ಅಲ್ಲಿ ಮಾಡಿದ್ರೆ 2 1 2 2 5. ಓಕೆ, ಕಂಪ್ಲೀಟ್ ಡಿವೈಡ್ ಆಗ್ತಾ ಇದೆ. ಸೊ 2 ಆಯ್ತು 2 ಟೇಬಲ್ಸ್ ಅಲ್ಲಿ. ಇನ್ನ 3 ಟೇಬಲ್ಸ್ ಅಲ್ಲಿ ಮಾಡಿದ್ರೆ 3 10s 30. ಕಂಪ್ಲೀಟ್ ಡಿವೈಡ್ ಆಗ್ತಾ ಇದೆ. ಇನ್ನ 4 ಟೇಬಲ್ಸ್ ಅಲ್ಲಿ ಬರಲ್ಲ, 5 ಟೇಬಲ್ಸ್ ಅಲ್ಲಿ ಬರುತ್ತಲ್ವಾ. ಸೊ 5 6 30. ಓಕೆ, 5 ಟೇಬಲ್ಸ್ ಅಲ್ಲ ಆಯ್ತು. ಈಗ 6 ಟೇಬಲ್ಸ್ ಅಲ್ಲಿ ನೋಡೋಣ. 6 ಟೇಬಲ್ಸ್ ಅಲ್ಲಿ ನೋಡಿದ್ರೆ 6 5 30. ಓಕೆ, ರಿಮೈಂಡರ್ ಏನು ಉಳಿತಾ ಇಲ್ಲ ನೋಡಿ ಇದ್ರಲ್ಲೆಲ್ಲ. ಓಕೆ, 6 ಆಯ್ತು, 7 8 ಬರಲ್ಲ, 9 ಬರಲ್ಲ, 10 ನೋಡಿ, 10 3s 30 ಅಲ್ವಾ. ಇಲ್ಲಿನೂ 0 ರಿಮೈಂಡರ್ ಬಂತು. ಈಗ ಮತ್ತೆ ಯಾವುದು ಬರಲ್ಲ, ಮತ್ತೆ ಹಾಗೆ 30 ಬರುತ್ತೆ ನೋಡಿ, 30 1s 30. ಇಲ್ಲಿನ ರಿಮೈಂಡರ್ 0 ಬಂತು. ಅಂದ್ರೆ ಇಲ್ಲಿ ಏನ್ ನೋಡ್ತಾ ಇದೀವಿ, ಈ ಫ್ಯಾಕ್ಟರ್ಸ್ ಯಾವ್ಯಾವಾಯ್ತು 30ಗೆ? 1 2 3 5 6 10 30. ಓಕೆ, 1 ಅಂದ್ರೆ ಕಂಪಲ್ಸರಿ ಎಲ್ಲದಕ್ಕೂ ಇದ್ದೇ ಇರುತ್ತೆ. ಓಕೆ, ಸೇಮ್ ನಂಬರ್ ಯಾವ್ದು ಇರುತ್ತಲ್ಲ, ನಂಬರ್ ತಗೊಂಡಿರ್ತೀವಿ ಅದು ಒಂದು 1 ನಂಬರ್, ಅವೆರಡು ಕಂಪಲ್ಸರಿ ಇದ್ದೇ ಇರ್ತವೆ, ಸೇಮ್ ನಂಬರ್ ಅಂಡ್ 1. ಇನ್ನು ಮಧ್ಯೆ ಬರೋವೆಲ್ಲ ಎಲ್ಲವೂ ಸೇರಿಕೊಂಡು ನಾವು ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಓಕೆ, ಇದು ಆಯ್ತು ಫ್ಯಾಕ್ಟರ್ಸ್. ಈಗ ನೋಡಿ, ಈಗ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂದ್ರೆ ಏನು ನಾವು ಓದಿದೀವಲ್ವಾ, ಇದ್ರ ಬಗ್ಗೆನು. ಫಾರ್ ಎಕ್ಸಾಂಪಲ್ 2xy ಅಂತ ಇಟ್ಕೊಳ್ಳಿ. ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂದ್ರೆ ಎಕ್ಸ್ ವೈ ಝೆಡ್ ಎ ಬಿ ಸಿ ಈ ರೀತಿ ಬರ್ತಾವಲ್ಲ ವೇರಿಯೇಬಲ್ಸ್, ಇದನ್ನೇ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂತೀವಿ. ವಿತ್ ನಂಬರ್ಸ್ ಕೂಡ ಇರ್ತವೆ. ಈಗ ಫಾರ್ ಎಕ್ಸಾಂಪಲ್ 2xy ಇದೆ ಅಂತ ಇಟ್ಕೊಳ್ಳಿ. ಇದ್ರದ್ದು ಫ್ಯಾಕ್ಟರ್ಸ್ ಅಂತಂದ್ರೆ ಏನಂತ ಹೇಳ್ಬೋದು ನಾವು? 2xy ಅಲ್ವಾ. 3 ಫ್ಯಾಕ್ಟರ್ಸ್ ಇದ್ರಲ್ಲಿ ಕಾಣಿಸ್ತಾ ಇರೋದೇ 2xy. ಇದ್ರದ್ದು ಇನ್ನು ಏನ್ ಮಾಡಕ್ ಆಗಲ್ಲ. ಓಕೆ, ಫಾರ್ ಎಕ್ಸಾಂಪಲ್ 2xy ಇಲ್ಲ 12xy ಇತ್ತು ಅಂತ ಇಟ್ಕೊಳ್ಳಿ. ಅವಾಗ ಏನ್ ಹೇಳ್ಬೋದು ನಾವು? 12 ಅಂದ್ರೆ ಯಾವ ಟೇಬಲ್ಸ್ ಅಲ್ಲಿ ಬರುತ್ತೆ? ಒಂದು 2 ಟೇಬಲ್ಸ್ ಅಲ್ಲಿ ಬರುತ್ತಾ? 2 6 ಬರುತ್ತೆ. ಓಕೆ, ಅಂಡ್ 3 4s ಬರುತ್ತೆ. 2 6 ಬಂದಾಗ 6 2s ಬರುತ್ತೆ. 3 4s ಬಂದಾಗ 4 3s ಕೂಡ ಬರುತ್ತೆ ಅಲ್ವಾ. ಸೊ ಏನಂತ ಹೇಳ್ಬೋದು ಇದನ್ನೆಲ್ಲ ನೋಡಿದಾಗ ನಾವು? ಯಾವ್ಯಾವ ಬರ್ತಾ ಇದಾವೆ? 2 3 4 6
ಫಸ್ಟ್ 1 ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ, ಇನ್ನ 12 ಕಂಪಲ್ಸರಿ ಇದ್ದೇ ಇರುತ್ತೆ. ಆ ನಂಬರ್ ಯಾವ ನಂಬರ್ ಇರುತ್ತಲ್ಲ ಅದು ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಇದಿಷ್ಟು ನಮ್ಗೆ ಫ್ಯಾಕ್ಟರ್ಸ್ ಆಯ್ತು. ಪ್ಲಸ್ ಇದರಲ್ಲಿ ಯಾವ್ಯಾವ ವೇರಿಯೇಬಲ್ಸ್ ಅವು ಕೂಡ ಫ್ಯಾಕ್ಟರ್ಸೇ ಆಗ್ತವೆ. ಈ ರೀತಿ ಹೇಳ್ಬೋದು ನಾವು. ಓಕೆ, 1 2 3 4 6 12 ಯಾವ್ದು ನಂಬರ್ಸ್ ಇಂದ ಯಾವ ಟೇಬಲ್ಸ್ ಅಲ್ಲಿ ಹೋಗ್ತಾವ ಅವೆಲ್ಲ ನಂಬರ್ಸ್ ನಮ್ಗೆ ಫ್ಯಾಕ್ಟರ್ಸ್ ಆಗ್ತವೆ. ಓಕೆ, ಈಗ ಫ್ಯಾಕ್ಟರೈಸೇಷನ್ ಮಾಡೋದು ಅಂತಂದ್ರೆ ಏನು? ಓಕೆ, ಈಗ ನೋಡೋಣ ಅದ್ರ ಬಗ್ಗೆ. ಟೈಪ್ಸ್ ಆಫ್ ಫ್ಯಾಕ್ಟರೈಸೇಷನ್ ನೋಡೋಣ, ಎಷ್ಟು ಟೈಪ್ ಅಲ್ಲಿ ನಾವು ಫ್ಯಾಕ್ಟರೈಸೇಷನ್ ಮಾಡ್ಬೋದು ಅಂತ. ಈಗ ನೋಡಿ, ಫಸ್ಟ್ ಮೆಥಡ್ ಆಫ್ ಕಾಮನ್ ಫ್ಯಾಕ್ಟರ್. ಕಾಮನ್ ಫ್ಯಾಕ್ಟರ್ ತೆಗೆದು ನಾವು ಫ್ಯಾಕ್ಟರೈಸೇಷನ್ ಯಾವ ರೀತಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 2x + 4 ಇದೆ ಅಂತ ಇಟ್ಕೊಳ್ಳಿ. ಇದು ನೋಡಿ ಈ ಎಕ್ಸ್ಪ್ರೆಷನ್ ಇದು. ಓಕೆ, ಈ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ನಾವು ಫ್ಯಾಕ್ಟರೈಸೇಷನ್ ಯಾವ ರೀತಿ ಮಾಡ್ಬೋದು ನೋಡಿ. ಇಲ್ಲಿ 2 ಇದೆ, ಇಲ್ಲಿ ಏನ್ ಮಾಡಕ್ಕಾಗಲ್ಲ, ಇದು ಹಂಗೆ ಇರುತ್ತೆ. ಇಲ್ಲಿ 4 ನೋಡಿ ನಮ್ಗೆ ಏನ್ ಅನ್ಸುತ್ತೆ ನೋಡಿ, 2x + 4 ನ ನಾವು 2 × 2 ಕೂಡ ಬರಿಬೋದಲ್ವಾ. ಸೊ 2 × 2 ಅಂತ ಬರ್ಕೋಬಹುದು. ಸೊ ಈಗ ನೋಡಿ, ಎರಡರಲ್ಲೂ ನಮ್ಗೆ ಏನೋ ಕಾಮನ್ ಕಾಣ್ತಾ ಇದೆ ಅಲ್ವಾ, 2 ನಂಬರ್ ಕಾಮನ್ ಕಾಣ್ತಾ ಇದೆ. ಸೊ ನಾವು 2 ಹೊರಗಡೆ ತೆಗಿಬಹುದು. 2 ತೆಗೆದಾಗ ಇಲ್ಲಿ 2 ತೆಗೆದ್ಮೇಲೆ ಏನ್ ಉಳಿತು, x ಉಳಿತು. ಪ್ಲಸ್ ಹಂಗೆ ಇಡ್ಬೇಕು. 1 2 ಇಲ್ಲಿ ತೆಗೆದ್ವಿ, ಇನ್ನೇನ್ ಉಳಿತು, ಇನ್ನೊಂದು 2 ಉಳಿತು. ಸೊ ಇದನ್ನ ಈ ರೀತಿ ಫ್ಯಾಕ್ಟರೈಸೇಷನ್ ಮಾಡೋದ ನಂತರ. ಓಕೆ, ಕಾಮನ್ ಫ್ಯಾಕ್ಟರ್ ಅಂದ್ರೆ ಕಾಮನ್ ತೆಗೆದು ಫ್ಯಾಕ್ಟರೈಸೇಷನ್ ಮಾಡ್ದಂಗೆ. ಓಕೆ, ಇದು ಒಂದ್ ಮೆಥಡ್ ಆಯ್ತು. ಈಗ ಇನ್ನೊಂದು ಮೆಥಡ್ ನೋಡೋಣ. ನೋಡಿ, ಫ್ಯಾಕ್ಟರೈಸೇಷನ್ ಬೈ ರೀಗ್ರೂಪಿಂಗ್ ಟರ್ಮ್ಸ್. ಹಂಗಂದ್ರೆ ಏನಪ್ಪಾ ಅಂತಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ 2xy + 2y + 3x + 3 ಈ ರೀತಿ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ರು ಅಂತ ಇಟ್ಕೊಳ್ಳಿ. ಇದನ್ನ ಯಾವ ರೀತಿ ಫ್ಯಾಕ್ಟರೈಸೇಷನ್ ಮಾಡೋದು ನೋಡಿ. ಇಲ್ಲಿ ಏನ್ ಕಾಮನ್ ಕಾಣ್ತಾ ಇದೆ ನಮ್ಗೆ, ಇಲ್ಲಿ ನೋಡಿ 2 ಇದೆ, ಇಲ್ಲಿ y ಇದೆ ಅಲ್ವಾ. ಥ್ರೂಔಟ್ ಎಕ್ಸ್ಪ್ರೆಷನ್ ಇವೆರಡಲ್ಲಿ ಕಾಮನ್ ಕಾಣ್ತಾ ಇದ್ದಾವೆ. ಸೊ ನಾವು ಇಲ್ಲಿ ಇದನ್ನ ಬ್ರೇಕ್ ಮಾಡಿ ಇಷ್ಟರಲ್ಲೇ ನಾವು ನೋಡೋಣ. ಓಕೆ, ಇಷ್ಟರಲ್ಲೇ ಅಂದ್ರೆ ಇವೆರಡು ಕಾಮನ್ ಇದಾವೆ. ಸೊ ಇವೆರಡು ಕಾಮನ್ ತೆಗೆದ್ವಿ. ಸೊ ಇಲ್ಲಿ ಏನ್ ಉಳಿತು, 2y ಹೊರಗಡೆ ತೆಗೆದ್ರೆ x ಉಳಿತು. ಪ್ಲಸ್ ಇಲ್ಲಿ 2y ತೆಗೆದ್ಬಿಟ್ಟಿದೀವಿ. 2y ತೆಗೆದ್ಬಿಟ್ಮೇಲೆ ಇನ್ನೇನ್ ಉಳಿಯುತ್ತೆ, 0 ಅನ್ಕೋಬೇಡ್ರಿ, ಯಾವಾಗ್ಲೂ 0 ಉಳಿಯಲ್ಲ, 1 ಉಳಿಯುತ್ತೆ. ಯಾಕೆಂದ್ರೆ ಯಾವಾಗ್ಲೂ ಯಾವುದೇ ನಂಬರ್ ಇಂದ ಮಲ್ಟಿಪ್ಲೈ 1 ಇಂದ ಮಾಡಿದಾಗ ನಮ್ಗೆ ಸೇಮ್ ನಂಬರ್ ಬರುತ್ತಲ್ವಾ. 2y × 1 ಮಾಡಿದ್ರೆ ನಮ್ಗೆ 2y ಬರುತ್ತೆ. ಒಂದ್ ವೇಳೆ ನೀವು ಏನಿಲ್ಲ ಅಂತ 0 ಇಟ್ರೆ ಎನಿ ನಂಬರ್ ಮಲ್ಟಿಪ್ಲೈಡ್ ಬೈ 0 = 0 ಆಗುತ್ತೆ. ಸೊ ಯಾವಾಗ್ಲೂ ಏನು ಉಳಿದಿಲ್ಲ ಅಂದ್ರೆ 1 ಇಡ್ಬೇಕು. ಸೊ 1 ಇಟ್ವಿ. ಈಗ ಪ್ಲಸ್ ಇಲ್ಲಿ ನೋಡಿ, ಇಲ್ಲಿ ಏನ್ ಕಾಮನ್ ಇದೆ, 3 ಕಾಮನ್ ಇದೆ ಅಲ್ವಾ. ಸೊ 3 ತೆಗೆದ್ವಿ ಹೊರಗಡೆ, x ಒಂದೇ ಉಳಿತು ಇಲ್ಲಿ. ಪ್ಲಸ್ ಇಲ್ಲಿ ಏನ್ ಉಳಿತು, 3 ತೆಗೆದ್ಬಿಟ್ಟಿದ್ವಿ, ಏನ್ ಉಳಿತು, 1 ಉಳಿತು. ಓಕೆ, ಈಗ ನೋಡಿ 2y × x + 1 + 3x. ಇವೆರಡು ನೋಡಿದಾಗ ಇದು ಒಂದು x + 1, ಇದು ಒಂದು x + 1 ಇದೆಯಲ್ವಾ. ಸೊ ಇದನ್ನು ನಾವು ಕಾಮನ್ ಆಗಿ ತೆಗಿಬಹುದು. ಸೊ x + 1 ಒಂದು, ಇನ್ನೇನು ಉಳಿತು 2y + 3, ಇದು 2y + 3 ಅಲ್ವಾ. ಇದನ್ನೇ ರೀಗ್ರೂಪಿಂಗ್ ಟರ್ಮ್ಸ್ ಅಂತ ಕರೀತಾರೆ. ಸೊ ಈ ರೀತಿ ಕೂಡ ನಾವು ಫ್ಯಾಕ್ಟರೈಸೇಷನ್ ಮಾಡಬಹುದು ಬೈ ರೀಗ್ರೂಪಿಂಗ್ ಟರ್ಮ್ಸ್. ಓಕೆ, ಇನ್ನೊಂದು ಮೆಥಡ್ ಯಾವ ರೀತಿ ಮಾಡೋದು ನೋಡಿ. ಫ್ಯಾಕ್ಟರೈಸೇಷನ್ ಬೈ ಐಡೆಂಟಿಟೀಸ್. ಐಡೆಂಟಿಟೀಸ್ ಅಂದ್ರೆ ಏನು, ಫಾರ್ಮುಲಾಸ್ ನಾವು ಓದಿದೀವಲ್ವಾ ಆಲ್ರೆಡಿ. ಸೊ ಫಾರ್ಮುಲಾಸ್ ಯೂಸ್ ಮಾಡಿ ನಾವು ಯಾವ ರೀತಿ ಫ್ಯಾಕ್ಟರೈಸೇಷನ್ ಮಾಡೋದು ನೋಡೋಣ. ನೋಡಿ, a + b² = a² + 2ab + b² ಇದೆ. ಇದು ಫಾರ್ಮುಲಾ ಗೊತ್ತು. ಸೊ ಇದನ್ನ ಯೂಸ್ ಮಾಡಿ ಯಾವ ರೀತಿ ಫ್ಯಾಕ್ಟರೈಸೇಷನ್ ಮಾಡೋದು ನೋಡೋಣ. ಫಾರ್ ಎಕ್ಸಾಂಪಲ್ x² + 8x + 16. ಓಕೆ, ಇದನ್ನೇ ಯಾವ ರೀತಿ ಫ್ಯಾಕ್ಟರೈಸೇಷನ್ ಮಾಡೋದು ನೋಡೋಣ. ಈಗ ನೋಡಿ, 16 ಅಂದ್ರೆ ನಮ್ಗೆ ಏನ್ ಗೊತ್ತು, 4 × 4 ಅಂತಾನೆ ಬರ್ಕೋಬಹುದಲ್ವಾ, 4². ಸೊ ನೋಡಿ, ಇದನ್ನ ಪ್ಲಸ್ 8x ಒಂದು ಸ್ಟೆಪ್ ಎಕ್ಸ್ಟ್ರಾ ಹಾಕೋಣ, ಇದನ್ನ 4² ಅಂತ ಹಾಕೋಣ. ಈಗ ನೋಡಿ, ಇದನ್ನು ನೋಡಿ, ಈ ಫಾರ್ಮುಲಾನು ನೋಡಿ.
ಸಿಮಿಲರ್ ಅನ್ನಿಸ್ತದಲ್ಲ, ಇಲ್ಲಿನೂ ಸ್ಕ್ವೇರ್ ಇದೆ, ಇಲ್ಲಿನೂ ಸ್ಕ್ವೇರ್ ಇದೆ, ಇಲ್ಲಿ 2ab ತರ ಇದನ್ನ ಮಾಡ್ಕೋಬಹುದು. ಯಾವ ರೀತಿ ಮಾಡ್ಕೋಬೇಕು ನೋಡಿ. 8 ನ ನಾವು ಯಾವ ರೀತಿ ಬರ್ಕೋಬಹುದು? ಆಲ್ರೆಡಿ ಇಲ್ಲಿ 2 ಇದೆ, 2 ಇಂಟು ಮಾಡಿದಾಗ 4 ಬರ್ಕೋಬೇಕು. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇಲ್ಲಿ ಆಲ್ರೆಡಿ ಇದೆ. ಇಲ್ಲಿ ನೋಡಿ a ಇಸ್ ಈಕ್ವಲ್ಸ್ ಟು ಏನಿದೆ? ಎಕ್ಸ್ ಇದೆ. b ಇಸ್ ಈಕ್ವಲ್ಸ್ ಟು ಏನಿದೆ? 4 ಇದೆ. ಸೊ a ಪ್ಲೇಸ್ ಅಲ್ಲಿ ಏನಿದೆ? ಎಕ್ಸ್ ಇದೆ, ಸೊ ಎಕ್ಸ್ ಹಾಕೊಳ್ಳೋಣ. b ಪ್ಲೇಸ್ ಅಲ್ಲಿ 4 ಇದೆ ನೋಡಿ. 2 ಇಂಟು 4 8, 8x ಆಯ್ತಲ್ವಾ ಇಲ್ಲಿ. ಸೊ ಪ್ಲಸ್ 4 ಸ್ಕ್ವೇರ್. ಓಕೆ, ಇದು ಈ ರೀತಿ ನಾವು ಫ್ಯಾಕ್ಟರೈಸೇಷನ್ ಮಾಡ್ಬೋದು. ಈಗ ನೋಡಿ a ಬಂತು, ಇದು b ಬಂತು. ಸೊ ನಾವೇನ್ ಹೇಳ್ಬೋದು? ಎಕ್ಸ್ ಪ್ಲಸ್ 4 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್ ಪ್ಲಸ್ 4 ಅಲ್ವಾ? ಸೊ ಇದೇ ರೀತಿ ಇನ್ನೊಂದು ಫಾರ್ಮುಲಾ ಇದೆ, a ಮೈನಸ್ ಬಿ ಹೋಲ್ ಸ್ಕ್ವೇರ್. ಇದನ್ನ ಯಾವ ರೀತಿ ಬರಿತೀವಿ? a ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಬರಿತೀವಿ. ಸೊ ಫಾರ್ ಎಕ್ಸಾಂಪಲ್ 4y ಸ್ಕ್ವೇರ್ ಮೈನಸ್ 12y ಪ್ಲಸ್ 9. ಓಕೆ, ಈಗ ನೋಡಿ ಈ 9 ನ ನಾವು ಯಾವ ರೀತಿ ಬರಿಬಹುದು? 3 ಇಂಟು 3 ಆರ್ 3 ಸ್ಕ್ವೇರ್ ಅಂತ ಬರಿಬಹುದು. ಇಲ್ಲಿ 3 ಇಂಟು 3 ಸ್ಕ್ವೇರ್ ಬರ್ಕೊಂಡ್ರೆ ಏನಾಗುತ್ತೆ? a ಇಸ್ ಈಕ್ವಲ್ಸ್ ಟು, ಫಸ್ಟ್ ಬರೆಯೋಣ. ಈ 4 ನ ಯಾವ ರೀತಿ ಬರ್ಕೋಬಹುದು ನಾವು? 2 ಇಂಟು 2 ಆರ್ 2 ಸ್ಕ್ವೇರ್ ಅಂತ ಬರ್ಕೋಬಹುದು ಅಲ್ವಾ? ಸೊ ನೋಡಿ 2y ಹೋಲ್ ಸ್ಕ್ವೇರ್, ಈ ಸ್ಕ್ವೇರ್ ಎರಡಕ್ಕೂ ಬಂತು ಅಲ್ವಾ? ಸೊ ಈಕ್ವಲ್ಸ್ ಟು ಆಯ್ತು. ಈಗ ಮೈನಸ್ ಈ 12 ಬರ್ಬೇಕು ನಮ್ಗೆ. ಇಲ್ಲಿ 2ab ಬರೋ ಹಂಗೆ ಹಾಕೋಬೇಕು. ಫಸ್ಟ್ ಇಲ್ಲಿ ಪ್ಲಸ್ ಬಿ ಸ್ಕ್ವೇರ್ ಹಾಕೊಂಡ್ಬಿಡೋಣ. ಬಿ ಸ್ಕ್ವೇರ್ ಪ್ಲೇಸ್ ಅಲ್ಲಿ ಏನ್ ಹಾಕೋಬೇಕು? 9 ಗೆ ನಾವು 3 ಸ್ಕ್ವೇರ್. ಓಕೆ, ಈಗ 12y ಬರೋ ಹಂಗೆ ಹಾಕೋಬೇಕು. ಇಲ್ಲಿ 2 ಇದೆ, 2 ಹಾಕೊಳ್ಳೋಣ. a ಪ್ಲೇಸ್ ಅಲ್ಲಿ ಏನಿದೆ? a ಇಸ್ ಈಕ್ವಲ್ಸ್ ಟು 2y, b ಇಸ್ ಈಕ್ವಲ್ಸ್ ಟು 3 ಅಲ್ವಾ? ಸೊ a ಇಸ್ ಈಕ್ವಲ್ಸ್ ಟು 2y ಇಂಟು 3, a ಇಸ್ ಈಕ್ವಲ್ಸ್ ಟು b ಇಸ್ ಈಕ್ವಲ್ಸ್ 3. ಈಗ ಸಾರಿ, a ಪ್ಲೇಸ್ ಅಲ್ಲಿ ಏನಿದೆ? 2y ಇದೆ. b ಪ್ಲೇಸ್ ಅಲ್ಲಿ ಏನಿದೆ? ಮೈನಸ್ 3. ಸೊ 2y ಮೈನಸ್ 3 ಹೋಲ್ ಸ್ಕ್ವೇರ್. ಓಕೆ, ಇಸ್ ಈಕ್ವಲ್ ಟು 2y ಮೈನಸ್ 3. ಇಲ್ಲಿ ಸ್ಕ್ವೇರ್ ಇದೆ ಅಲ್ವಾ? ಸೊ 2 ಸರಿ ಹಾಕೋಬಹುದು. ಇಲ್ಲಿ ಯಾವ ರೀತಿ ಬರ್ದಿದೀವಲ್ವಾ? ಸೇಮ್ ಆ ರೀತಿ 2y ಮೈನಸ್ 3. ಓಕೆ, ಈ ರೀತಿನೂ ಮಾಡ್ಬೋದು. ಈಗ ಇನ್ನೊಂದು ಫಾರ್ಮುಲಾ ಇಂದ ಕೂಡ ಮಾಡೋಣ. ಓಕೆ, ನೋಡಿ ಇನ್ನೊಂದು ಫಾರ್ಮುಲಾ ಏನಿದೆ? a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಓಕೆ, ಈ ರೀತಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 49p ಸ್ಕ್ವೇರ್ ಮೈನಸ್ 36. ಓಕೆ, ಈಗ ನೋಡಿ ಇದು 49 ಅಂತಂದ್ರೆ 7 ಇಂಟು 7 ಅಂತ ಗೊತ್ತು. 36 ಅಂದ್ರೆ 6 ಇಂಟು 6 ಅಂತ ಗೊತ್ತು ನಮ್ಗೆ. ಸೊ 7p ಸ್ಕ್ವೇರ್ ಮೈನಸ್ 6 ಸ್ಕ್ವೇರ್ ಅಲ್ವಾ? ಇದೇ ಬಂತು ನಮ್ಗೆ. ಸೊ ನಾವು ಇದನ್ನ ಯಾವ ರೀತಿ ಬರಿಬಹುದು? 7p ಪ್ಲಸ್ 6, ಇನ್ನೊಂದು ಟರ್ಮ್ 7p ಪ್ಲಸ್ ಮೈನಸ್ 6. ಓಕೆ, ಈ ರೀತಿ ಕೂಡ ನಾವು ಫ್ಯಾಕ್ಟರೈಸೇಷನ್ ಮಾಡ್ಬೋದು. ಈಗ ನೆಕ್ಸ್ಟ್ ನೋಡಿ, ಫೋರ್ತ್ ಮೆಥಡ್ ಸ್ಪ್ಲಿಟ್ಟಿಂಗ್ ಮಿಡಲ್ ಟರ್ಮ್. ಹಾಗಂದ್ರೆ ಏನು ನೋಡೋಣ. ಫಾರ್ ಎಕ್ಸಾಂಪಲ್ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 ಇದೆ ಅಂತ ಇಟ್ಕೊಳ್ಳೋಣ. ಈಗ ಈ ಕಾನ್ಸ್ಟೆಂಟ್ ಪ್ಲಸ್ ಇಲ್ಲಿ ಕೋಎಫಿಷಿಯಂಟ್ ಏನಾದ್ರೂ ಇದ್ರೆ ಅದನ್ನ ಮಲ್ಟಿಪ್ಲೈ ಮಾಡ್ಬೇಕು. ಇಲ್ಲಿ ಏನಿದೆ? ಏನು ಇಲ್ಲ. ಏನು ಇಲ್ಲ ಅಂದ್ರೆ ಏನಿದೆ ಅಂತ ಅರ್ಥ? 1 ಇದೆ ಅಂತ ಅರ್ಥ. ಸೊ 6 ಇಂಟು 1, ಈ ಕಾನ್ಸ್ಟೆಂಟ್ ಪ್ಲಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿದಾಗ ಏನ್ ಬಂತು? ನಮ್ಗೆ 6 ಬಂತು. ಸೊ 6 ಫ್ಯಾಕ್ಟರ್ಸ್ ಏನು ನೋಡಿ? 2,
3 ಬಂತಲ್ವಾ ನೋಡಿ, ಇದು ಫ್ಯಾಕ್ಟರ್ಸ್ ಆಯ್ತು. ಈಗ ನಮ್ಗೆ 2 3 ಮಾಡಿದ್ರೇನು 6 ಬರ್ಬೇಕು. ಇನ್ನ 2 ಪ್ಲಸ್ ಮಾಡಿದ್ರೇನು 2 + 3 ಮಾಡಿದ್ರೆ ನಮ್ಗೆ ಮಿಡಲ್ ನಂಬರ್ ಬರ್ಬೇಕು, ಈ ನಂಬರ್. ಓಕೆ, ಈ ರೀತಿ ಬಂದ್ರೆ ನಾವು ಮಾಡ್ಬೋದು, ಬರ್ಲೇಬೇಕು, ಇಲ್ಲಾಂದ್ರೆ ಮಾಡಕ್ ಬರಲ್ಲ. ಸೊ ನೋಡಿ, ಈ ರೀತಿ ಕೊಟ್ಟಾಗ x² + 2x + 3x. ನೋಡಿ 2x + 3x ಅಂದ್ರೆ 5x ಅಲ್ವಾ, ಸೇಮ್ ಬರ್ದಿದ್ದೀನಿ ಅಷ್ಟೇ. ಓಕೆ, +6 ಈ ರೀತಿ ಮಾಡ್ಕೊಂಡು ನಾವು ಈಗ ನೋಡಿ ಕಾಮನ್ ಏನಿದೆ ಇಲ್ಲಿ, x ಇದೆ ಅಲ್ವಾ. ಸೊ x ಕಾಮನ್ ತೆಗೆಯೋಣ. ರೀಗ್ರೂಪಿಂಗ್ ಮೆಥಡ್ ಮಾಡಿದ್ವಲ್ಲ ಅದೇ ರೀತಿ. ಇಲ್ಲೇನು ಉಳಿತು, x ಹೊರಗೆ ತೆಗೆದ್ರೆ x ಉಳಿತು, ಪ್ಲಸ್ ಇಲ್ಲಿ x ತೆಗೆದು ಬಿಟ್ಟಿದೀವಿ, 2 ಉಳಿದಿದೆ. ಓಕೆ, ಪ್ಲಸ್ ಇಲ್ಲಿ ನೋಡಿ, ಇಲ್ಲೇನ್ ಕಾಮನ್ ಇದೆ, ಈ 6ನ ನಾವು 2 × 3 ಕೂಡ ಬರ್ಕೋಬಹುದಲ್ವಾ. ಅಂದ್ರೆ ನಾವು 3 ಹೊರಗಡೆ ತೆಗೆದ್ರೆ ಏನ್ ಉಳಿಯುತ್ತೆ ನೋಡಿ, x ಉಳಿತು, ಪ್ಲಸ್ 3 × x ಮಾಡಿದಾಗ ನಮ್ಗೆ 3x ಬಂತು, ಪ್ಲಸ್ ಇಲ್ಲಿ ನಾವೇನ್ ಬರೆದ್ರೆ ನಮ್ಗೆ 6 ಬರುತ್ತೆ, 2 ಬರೀಬೇಕು. ಸೊ ದಟ್ ವಿ ಗೆಟ್ 3 × 2 is 6. ಈಗ ನೋಡಿ x + 2 ಕಾಮನ್ ಆಯ್ತಲ್ವಾ. ಸೊ ನಾವೇನ್ ಬರಿಬೇಕು, x + 2 × x + 3. ನೋಡಿ, ಈ ರೀತಿ ಒಂದು ಮೆಥಡ್ ಫ್ಯಾಕ್ಟರೈಸೇಷನ್ ಬೈ ಸ್ಪ್ಲಿಟಿಂಗ್ ಮಿಡಲ್ ಟರ್ಮ್. ಈ ರೀತಿ ಕೊಟ್ಟರೆ ನಾವು ಈ ರೀತಿ ಮಾಡ್ಬೋದು. ಓಕೆ, ಇಷ್ಟು ಗೊತ್ತಿದ್ರೆ ನಾವು ಎಕ್ಸರ್ಸೈಸ್ ಮಾಡೋದಿಕ್ಕೆ ಈಸಿ ಆಗುತ್ತೆ. ಈಗ ಎಕ್ಸರ್ಸೈಸ್ ಮಾಡೋಣ.